ನಮಸ್ಕಾರಗಳು. ಇತ್ತೀಚೆಗೆ ಸರ್ಕಾರದಲ್ಲಿ ನಡೀತಿರುವಂಥ ಒಳ ಮೀಸಲಾತಿಯ ಗೊಂದಲದಲ್ಲಿ ಸರ್ಕಾರ, ಈ ಆಳುವ ಸರ್ಕಾರ ವಿಶೇಷವಾಗಿ ನಮ್ಮ ಬಲಗೈ ಸಮುದಾಯಕ್ಕೆ ಮಾಡಿದ ಮಹಾ ಮೋಸ ಆಗಿದೆ. ನಾಲ್ಕು ದಾಸ ವರದಿಯ ಆಧಾರ ಇಟ್ಕೊಂಡು ಬಲಗೈ ಸಮುದಾಯ ಜನಸಂಖ್ಯೆ 38,81,137 ಇದ್ರೂ ಕೂಡ ಇದಕ್ಕಿಂತ ಕಡಿಮೆ ಇದ್ದಂಥ 28 ಲಕ್ಷ ಜನಸಂಖ್ಯೆ ಉಳ್ಳುವಂಥ ಎಡಗೈ ಸಮುದಾಯದ ಪಂಗಡಗಳಿಗೆ ಪ್ರವರ್ಗ ಎ ಅಂತ ಬದಲಾಯಿಸಿ ನೇರವಾಗಿ ನಮ್ಮ ಸಮುದಾಯಕ್ಕೆ ಮೋಸ ಮಾಡಿದೆ. ರಾಜ್ಯದಂತ ಇದಿತ್ತಲಾಗಿದ್ದಂಥ ಜಾರಿ ಬಂದಂಥ ಬರಿಯ ಮತ್ತು ಹಲಸ ಮತ್ತು ಮೋಗ್ಯಾರ ಬರಿಯ ಎಂಬ ಸುಮಾರು 2,58,915 ಜನಸಂಖ್ಯೆಯನ್ನು ಪ್ರವರ್ಗ ಎದಲ್ಲಿ ಸೇರಿಸುವುದರ ಮೂಲಕ ಪ್ರವರ್ಗ ಬಿ ಯಲ್ಲಿರುವಂಥ ಬಲಗೈ ಸಮುದಾಯಕ್ಕೆ ಜನಸಂಖ್ಯೆಯಲ್ಲಿ ಇದನ್ನು ಕಡಿಮೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯದ 30,08,633 ನಮೂದಿಯಾಗಿದ್ದು, ಇದರ ಜೊತೆಗೆ 1,38,635 ಮಾಲಿ ಗುಂಪಿಗೆ ಸೇರಿಸುವುದರಿಂದ ನಮ್ಮ ಸಮುದಾಯದ ಸುಮಾರು 2,58,915 ಜನಸಂಖ್ಯೆಯನ್ನು ಕಡಿಮೆ ಮಾಡುವುದು ಕೂಡ ಈ ಸರ್ಕಾರವನ್ನು ಇದರಲ್ಲಿ ಪಾಲ್ಗಾರಾಗಿದೆ. ಒಟ್ಟಿನಲ್ಲಿ 30,01,000 ಮತ್ತು 8,72,504 ಜನಸಂಖ್ಯೆಗಳನ್ನು ಕೂಡಿ ಒಟ್ಟಿಗೆ 38,81,137 ಜನಸಂಖ್ಯೆ ಆಗುತ್ತೆ. ಆದರೆ ಮೊದಲೇ ಹೇಳಿದಂತೆ ನಾಗಮೋಹನ್ ದಾಸ್ ವರದಿಯಲ್ಲಿ ಹೇಳಿತ್ತು, ಯಾರು ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕು ಹೇಳ್ತೀವಿ. ಸರ್, ಕೇಳೋದ ಪ್ರಶ್ನೆ ಬಂದೆ, 3/9/2020 ಹಿಂದಿನ ಆದೇಶದಂತೆ ನಿಗದಿಪಡಿಸಲಾದಂಥ ಮೀಸಲಾತಿಯ ರೋಸ್ಟರ್ ಬಿಂದುಗಳಲ್ಲಿ DPRನಲ್ಲಿ ಹಳೆಯ ಒಂದು ಪದ್ಧತಿ ಇತ್ತು. ಅಂದರೆ 1/7 ಅಂತ ಇತ್ತು. 1, 17, 13, 21 ಅಂದರೆ ಪ್ರತಿ ಒಂದು ಸಲ SC ಬಂದರೆ ನೆಕ್ಸ್ಟ್ 7ನೇ ಸಲ ರೋಚನೆ ಬರ್ತಿತ್ತು. ಆದರೆ ಈ ಹೊಸ ಒಂದು ರೋಸ್ಟರ್ ಪದ್ಧತಿಯಲ್ಲಿ 1 ಬಿಟ್ಟರೆ ನೇರವಾಗಿ 9 ಬರುತ್ತೆ. ಅಂದರೆ ಪ್ರವರ್ಗ ಏಕ ಫಸ್ಟ್ ಕೊಟ್ಬಿಟ್ರ ನೇರವಾಗಿ 9ನೇ ಸ್ಥಾನಕ್ಕೆ ಬಲಗೈ ಬರುತ್ತೆ. ಅದರ ಅರ್ಥ ಇದರಲ್ಲಿ 2A 2B ಎಲ್ಲನೂ ಬರ್ತವೆ. ಆದರೆ ನೇರವಾಗಿ ಈ ಹುನ್ನಾರ ಸರ್ಕಾರದಿರ್ಬೋದು, ಅಧಿಕಾರಿ ಹುನ್ನಾರ ಇರ್ಬೋದು, ನೇರವಾಗಿ ನಮ್ಮ ಸಮುದಾಯಕ್ಕೆ ಮೋಸ ಮಾಡುವಂಥ ವ್ಯವಸ್ಥಿತವಾದ ಒಂದು ಸಂಚು ಆಗಿದೆ. ಸರ್ಕಾರ ಗಮನಕ್ಕೆ ಬಂದಿದೋ ಅಥವಾ ಇಲ್ಲೋ, ಅಥವಾ ಆಳುವ ಸರ್ಕಾರದಿರುವಂಥ ನಮ್ಮ ಸಮುದಾಯದ ಸುಮಾರು 17 ಜನ ಶಾಸಕರು ನಮ್ಮ ಸಮುದಾಯದ ಒಂದು ಮತಗಳನ್ನು ಪಡಿಕೊಂಡು ಸರ್ಕಾರ ಈ ಒಂದು ವ್ಯವಸ್ಥೆಯನ್ನು ಅವರಿಗೆ ವಿಧಾನಸಭೆ ಕಳಿಸಿದ್ದೀವಿ. ಆದರೆ ಅವರು ಕೂಡ ಈ ಒಂದು ನಮ್ಮ ಸಮುದಾಯದ ಮುಖಂಡರು ಅಥವಾ ಆಳುವ ಪಕ್ಷದ ಗುಲಾಮರು ಅಂತ ಗೊತ್ತಾಗ್ತದೆ. ಒಂದು ವೇಳೆ ಅವರು ಕ್ಯಾಬಿನೆಟ್ನಲ್ಲಿ ಕೂಡ ಇದು ಪಾಸ್ ಆಗುವಾಗ ಪ್ರಬಲವಾದಂಥ 3 ನಮ್ಮ ಸಚಿವರು ಇದನ್ನು ವಿರೋಧ ಮಾಡಿದರೆ ಈ ಖಂಡಿತವಾಗಿ ಕೂಡ ಈ ಒಂದು ಒಳ ಮೀಸಲಾತಿ ಒಂದು ಜಾರಿಗೆ ಬರ್ತಿದೆ. ಆದರೂ ಕೂಡ ಮಾನ್ಯ ಘನವೆತ್ತ ರಾಜ್ಯಪಾಲರು ಈ ಒಂದು ವರದಿಯನ್ನು ಸರಾಸಗಟವಾಗಿ ತಿರಸ್ಕಾರ ಮಾಡಿದ್ದಾರೆ. ತಿರಸ್ಕಾರ ಮಾಡಿದರೂ ಕೂಡ ಈ ರಾಜ್ಯದಲ್ಲಿ ಇನ್ನೂ ಕಾಸ್ಟ್ ಸರ್ಟಿಫಿಕೇಟ್ಗಳಾಗಲಿ ಅಥವಾ ರಿಕ್ರೂಟ್ಮೆಂಟ್ ಕೂಡ ಜಾರಿಗೆ ಇವೆ. ಇದು ನಾವು ಖಂಡಿಸಬೇಕು. ಆಳುವ ವರ್ಗದಲ್ಲಿ ನಮ್ಮ ಸಮುದಾಯ ಸುಮಾರು ಈ ಸರ್ಕಾರದಲ್ಲಿ, ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರದಲ್ಲಿ 99% ಅಂತೂ ನಮ್ಮ ಸಮುದಾಯದ ಮತಗಳನ್ನು ಪಡ್ಕೊಂಡು ನೇರವಾಗಿ ನಮ್ಮ ಜನತೆಗೆ ಮೋಸ ಮಾಡ್ತಾರೆ. ಇದು ನಾವು ಖಂಡಿಸಲೇಬೇಕಾಗುತ್ತೆ. ಅಷ್ಟೇ ಅಲ್ಲ, ಇತ್ತೀಚೆಗೆ ನಡೆದಂಥ ರಿಕ್ರೂಟ್ಮೆಂಟ್ನಲ್ಲಿ ಸರ್ ಈಗ ಒಂದು ಪೋಸ್ಟ್ ಇರುತ್ತೆ. ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಮತ್ತು ನಿವೃತ್ತ IAS ಅಧಿಕಾರಂತ ಸಿದ್ದಯ್ಯ ಸರ್ ನೇತೃತ್ವದಲ್ಲಿ MLCಗಳು ML ಕೊಟ್ಕೊಂಡು ಫ್ರೀಡಂ ಪಾರ್ಕ್ದಲ್ಲಿ ಸ್ಟ್ರೈಕ್ ಮಾಡ್ತಾರೆ ಸರ್. ಈ ವಿಷಯದಲ್ಲಿ ಅವತ್ತು ಸ್ಟ್ರೈಕ್ ಮಾಡಿದಾಗ ಜನಪ್ರತಿನಿಧಿಗಳು ಬಂದರು, ಸೋಷಲ್ ವೆಲ್ಫೇರ್ ಮಿನಿಸ್ಟರ್ ಬಂದರು. ಇಲ್ಲ, ನಾವು ಅನ್ಯಾಯ ಆಗ್ಬಿಡೋದಿಲ್ಲ, ನಾವು ಯಾವ ರೀತಿ ಅಂದ್ರೆ ಒಂದು ವೇಳೆ ಅವಾಗ ಹೋರಾಟ ಮಾಡ್ತೀವಿ, ನಮ್ಗೆ 6% ಕೂಡ ಬರ್ತಿದ್ದಿಲ್ಲ ಸರ್. ಹೋರಾಟ ಮಾಡಿದಾಗ ಮತ್ತೆ ನಮ್ಮ ಜನಸಂಖ್ಯೆ ನಿಂತಲ್ಲ, ನಮ್ಮ ಸಮುದಾಯದ ಜನಸಂಖ್ಯೆ ಡಂಪ್ ಮಾಡಿರಲ್ಲ 16 ಜಾತಿಗಳನ್ನು, ಆ 16 ಜಾತಿಗಳನ್ನು ತಂದು ಮತ್ತೆ ಬಲಗೈದಲ್ಲಿ ಡಂಪ್ ಮಾಡಿದಾಗ 38 ಲಕ್ಷ ಜನಸಂಖ್ಯೆ ಆಗಿದೆ. ಆ ಥರ ಯಾವ ನೋಡ್ರಿ, ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡೋದು ಸಮುದಾಯಕ್ಕೆ ಯಾವ ಸಚಿವರಲ್ಲ, ಯಾವ ಶಾಸಕರಲ್ಲ, ಸಮುದಾಯಕ್ಕೆ ಬಂದಾಗ ಈ ಸಮುದಾಯ ಹೆಸರನ್ನು ಇಟ್ಕೊಂಡೇ ಇವರು MLAಗಳು MLCಗಳು ಮಿನಿಸ್ಟರ್ಗಳು MP ಗಳಾಗ್ಯಾರ.
ಅವರು ಈ ವಿಷಯಗಳನ್ನು ಎತ್ತಬೇಕು. ಆ ವಿಷಯಗಳನ್ನು ಒಂದ್ ವೇಳೆ ಅವ್ರು ಗಂಭೀರಕ್ಕಿಲ್ಲ, ಮುಂದೆ ಬರುವಂತ ಎಲೆಕ್ಷನ್ ಗಂಭೀರವಾದ ಅನುಭವವನ್ನು ಮಾಡ್ತಾರೆ. ಯಾವ ಸರ್ ಯಾವ ಕಾಲದಲ್ಲ ಉಗ್ರ ಹೋರಾಟ ಆಗ್ತದೆ ರಾಜ್ಯದಲ್ಲಿ. ಉಗ್ರ ಹೋರಾಟ ಆಗ್ತದ. ಮೊನ್ನೆ ಕೂಡ ಮೈಸೂರು ಆರಂಭ ಆಗ್ಯದ. ವರ್ಣ ಕ್ಷೇತ್ರದಿಂದ ಆರಂಭ ಮಾಡ್ತಾರ, ಕಲಬುರಗಿ ತರ ಬಂದ್ಬಿಡ್ತಾರೆ. ಸುಪ್ರೀಂ ಕೋರ್ಟ್ಕ ಈ ಹೋಗುವ ನಮ್ಮ ಸಮುದಾಯವನ್ನು ರೆಡಿ ಆದಾಗ ಆಮೇಲೆ ಏನಾಯ್ತು, ಒಂದು ಕ್ಯಾಬಿನೆಟ್ ಮೀಟಿಂಗ್ ತಿಳ್ಕೊಂಡು ಎಲ್ಲ ಮಿನಿಸ್ಟರ್ಗಳು ಮೀಟಿಂಗ್ ಕರೆದಿ ಇಲ್ಲ ಯಾವ ಥರ ಆಗ್ಬಿಡಲ್ಲ, ಯಾವ ರೀತಿ ನಿಮಗೆ ಸಮುದಾಯಕ್ಕೆ ನಾವು ಇದು ಮಾಡಬೇಕು, ಬಿಂದುತ್ವವನ್ನು ಡಿಸೈಡ್ ಮಾಡಬೇಕು 6-6-5 ಅಂತೇಳಿ. ಅದರ ಒಂದು ಪ್ರಶ್ನೆ ಏನು ಬಂತು ಸರ್, ಈಗ ಈ ಅಲೆಮಾರಿ ಜನಾಂಗದ ಪ್ರಶ್ನೆ ಬಂತು. ಅಲೆಮಾರಿಗೆ ಅನ್ಯಾಯ ಆಗಲ್ಲ, ಅವ್ರು ಸೀಕರ್ ಸೇರ್ತ ಅನ್ಯಾಯ ಆಗ್ತಿದ್ದಾರೆ. ಅಲೆಮಾರಿ ಜನ ಕೋರ್ಟಿಗೆ ಹೋಗಿದ್ದಾರೆ ಸರ್, ಇದು ಸ್ಟೇ ಆಗಿದೆ. ಸ್ಟೇ ಆದ್ರೂ ಕೂಡ ಈ ಆದೇಶವನ್ನು ಅವರು ಸರ್ಕಾರ ಗಮನಕ್ಕೋ ಇಲ್ಲೋ ಅಥವಾ ಇಲಾಖೆ ಗಮನಕ್ಕೋ ಅಥವಾ ನಮ್ಮ ಜನಪ್ರತಿನಿಧಿಗಳಿಂದ ಮರ್ತಾ ಇದ್ದಾರೆ. ಬಟ್ ಅವ್ರಿಗೆ ಏನು ಭಯ ಇದ್ದಿರ್ಬೋದು, ನಮ್ಮ ಸಮುದಾಯಕ್ಕೆ ನಾವು ಪರ ಮಾತಾಡಿದ್ರೆ ನಮ್ಗೆ ನಾಳೆ ಮುಂದಲ್ಲ ಅಂತ ತಿಳ್ಕೊಂಡು ನೇರವಾಗಿ ನಮ್ಮ ಸಮುದಾಯದ ಶಾಸಕರು, ನಮ್ಮ ಸಮುದಾಯ ಮಿನಿಸ್ಟರ್ ನಮ್ಮ ಸಮುದಾಯಕ್ಕೆ ಮೋಸ ಮಾಡ್ತಾ ಇದ್ದಾರೆ. ನಮ್ಮ ಸಮುದಾಯದ 13 ಜನ ಶಾಸಕರು ಇದ್ದಾರೆ ಸರ್, 3 ಜನ ಮಿನಿಸ್ಟರ್ಸ್ ಇದ್ದಾರೆ. ಮಿನಿಸ್ಟರ್ ಜಿ ಪರಮೇಶ್ವರ್ ಸಾಬ್ ಇದ್ದಾರೆ, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಮಾದೇವ್ ಇದ್ದಾರೆ, ಮತ್ತು ರೂರಲ್ ಮತ್ತು ಗ್ರಾಮೀಣ ಸಚಿವ ಪ್ರಿಯಾಂಕ್ ಸಾಬ್ ಇದ್ದಾರೆ. ಮೂರು ಒಂದು ವೇಳೆ ಇದಕ್ಕೆ ಗಂಭೀರವಾಗಿ ಹೇಳ್ಕೊಂಡ್ರೆ ಇದು ಜಾರಿಗೆ ಬರ್ತೀವಿ. ಸರ್ 1977ದಾಗ ನಾವು ಏನು ದೊಡ್ಡ ಮನೋಭಾವ ಮಾಡ್ಕೊಂಡು ಕೂತೀವಿ, ಇಲ್ಲಿವರೆಗೆ ಅನುಭವಿಸ್ತಾ ಇದ್ದೀವಿ. 77ದಾಗ ದೇವರದಾಸ್ ಅವರು ಸಿಎಂ ಇದ್ದಾಗ ನಮ್ಮ ಧ್ವನಿ ಎತ್ತದ ಕಾರಣಕ್ಕಾಗಿ ಸ್ಪರ್ಶ ಜಾತಿಯವರು ಬಂದು ನಮ್ಮ ಒಂದು ರಿಸರ್ವೇಶನ್ ಕಬಳಿಸೋಕೆ ಕೆಲಸ ಮಾಡಿದ್ರು. ಅವತ್ತು ಮಾಡಿದ ತಪ್ಪು ಇವತ್ತು ಅನುಭವಿಸ್ತಿದ್ದೀವಿ. ಒಂದು ವೇಳೆ ನಾವು ಇವತ್ತು ಈ ತಪ್ಪು ಮಾಡಿದೇವೆ ಅಂದ್ರೆ ಮುಂದೆ ಫ್ಯೂಚರ್ 50 ವರ್ಷ ತನಕ ನಾವು ಸರ್ಕಾರದ ಹುದ್ದೆಗಳಿಂದ ವಂಚಿತರಾಗ್ತಿದ್ದೀವಿ. ಯಾಕೆ ಒಂದು ಸಣ್ಣ ಎಕ್ಸಾಂಪಲ್ ಅಂದ್ರೆ MD ಕರ್ನಾಟಕ ಸ್ಟೇಟ್ದಾಗ 50ನೇ ರ್ಯಾಂಕ್ ಹುಡುಗ ಒಬ್ಬ ಪ್ರತಿಷ್ಠೆ ಕಾಲೇಜಲ್ಲಿ MD ಸೀಟ್ ಸಿಗಲಿಲ್ಲ. ಅವನೀಗ 50ನೇ ರ್ಯಾಂಕ್ ಸರ್. ಪ್ರತಿಷ್ಠೆ ಕಾಲೇಜಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ 50ನೇ ರ್ಯಾಂಕ್ ಹುಡುಗ MD ಸೀಟಿಗೆ ಸರ್. ಅವ್ನು ಪ್ರತಿಷ್ಠೆ ಕಾಲೇಜಲ್ಲಿ ಸಿಗಲ್ಲ, ಭಾಳ ನೋವು, ಸಿಗಲಿಲ್ಲ ವಿಷಯ. ಈಗ ನೋಡಿ, ಈಗ ಧಾರವಾಡ ಡಿಸ್ಟ್ರಿಕ್ಟ್ ಪೋಸ್ಟ್ ಕರ್ತಾರ 9 ರಿಸರ್ವ್ ಆದಾಗ ಎಲ್ಲ ಕೀ ಪೋಸ್ಟ್ಗಳು, ಎಲ್ಲ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಪೋಸ್ಟ್ಗಳು ಎಲ್ಲರೂ ಪ್ರವರ್ಗೆ ಏಕೆ ಹೋಗ್ಬಿಟ್ಟು. ಈ ಮುಂದೆ ಸರ್ ನಾಳೆ ಸಮುದಾಯ ಮೀಟಿಂಗ್ ಕರೆದಿದ್ದೀವಿ. ರಾಜ್ಯದ ಎಲ್ಲ ಭಾಗಗಳ ಮೀಟಿಂಗ್ ನಡೆದವ. ಯಾವುದೇ ಕಾಲ ಕೂಡ ಇದು ಜಾರಿಗೆ ಆಗಲ್ಲ ಅಂತ ಹೇಳಿ ನಾಳೆ 11 ಗಂಟೆ ನಮ್ಮ ಸಮುದಾಯದ ನಾಳೆ 11 ಗಂಟೆ ಕನ್ನಡ ಭವನದಲ್ಲಿ.